ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನು ನೋಡ ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರಿಂದ, ಕರ್ನಾಟಕ ಸರ್ಕಾರ ಅವರಿಂದ CET ಡೇಟ್ಸ್ ಬಂದಿರುವಂಥದ್ದು. ಅಪ್ಲಿಕೇಶನನ್ನು 17 ಜನವರಿಗೆ ಬಿಡ್ತಾರೆ. CET ಎಕ್ಸಾಮ್ ಈ ವರ್ಷ 23-24ಕ್ಕೆ ಇರುವಂಥದ್ದು. ಹಾಗೆಯೇ ಇಲ್ಲಿ ನೋಡ್ಬೋದು 23ಕ್ಕೆ ಯಾವ ಸಬ್ಜೆಕ್ಟ್ಸ್ ಇದೆ, 24ಕ್ಕೆ ಯಾವ ಸಬ್ಜೆಕ್ಟ್ಸ್ ಇದೆ ಅಂಥೇಳಿ. ಹಾಗೆಯೇ ಕನ್ನಡ ಭಾಷಾ ಪರೀಕ್ಷೆ ಇದೆಯಲ್ಲ, ಅದು ಕೂಡ 22ಕ್ಕೆ ಇರುವಂಥದ್ದು. ಒಂದು ಗುರುವಾರ ಶುಕ್ರವಾರ ಬೀಳುತ್ತೆ. ಟೈಮಿಂಗ್ಸು ಗುರುವಾರ ಬೆಳಿಗ್ಗೆ 10:00ವರೆಗೆ, 10:00ರಿಂದ 11:50ವರೆಗೂ ಫಿಸಿಕ್ಸ್ ಇರುತ್ತೆ. ಹಾಗೆಯೇ ಮಧ್ಯಾಹ್ನ 2:00ರಿಂದ 3:50ವರೆಗೂ ಕೆಮಿಸ್ಟ್ರಿ ಇರುತ್ತೆ. ಹಾಗೆಯೇ 24ಕ್ಕೆ ಬೆಳಗ್ಗೆ 10:00ರಿಂದ 11:50ವರೆಗೂ ಮ್ಯಾಥ್ಸ್ ಇರುತ್ತೆ. 2:00ರಿಂದ 3:50ವರೆಗೂ ಬಯಾಲಜಿ ಇರುತ್ತೆ. ಎಲ್ಲದೂ ಕೂಡ 60 ಮಾರ್ಕ್ಸಿಗೆ ಇರುತ್ತೆ. ಸೊ ಇದಾಗಿತ್ತು ನಮ್ಮ KCET 2026ನ ಮೊದಲ ಅಪ್ಡೇಟ್. ಸೊ ಹಾಗೆಯೇ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಳೆ ಕಾಲೇಜಸ್ ಕಟ್ ಆಫ್ ಆಗಿರ್ಬೋದು, ಯಾವುದೇ ರೀತಿಯ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.